ಪಿಂಡಗಳು ಇವರು ಎಷ್ಟು ಬಾಡಿಗಳು. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಜೋಸಫ್ ಹೂವಾರ್ ಕಣವಿ ಜೊತೆ ಮಾತಾಡ್ತಾ ಇದ್ದೀವಿ. ಜೋಸಫ್, ಒಂದು ಪ್ರಶ್ನೆ. ಈಗ ತಾವು ಹೇಳಿದ್ರಿ ಈ ಚರ್ಚೆ ನಾವು ಬ್ರೇಕ್ ಹೋಗಕ್ಕೆ ಮೊದಲು ಆಯಿತು, ಹಿರಿಯರನ್ನು ಪಟ್ಟಿ ಮಾಡಿದ್ವಿ ನಾವೀಗ, ಲಕ್ಷ್ಮಣ್, ದ್ರಾವಿಡ್, ವೀರೇಂದ್ರ ಸೆಹ್ವಾಗ್, ಸಚಿನ್ ಎಲ್ಲರನ್ನೂ ಕೈ ಬಿಟ್ವಿ. ನೆಕ್ಸ್ಟ್ ಯಾರು ಅಂತ, ಯಾಕೆ ಯಾರು ಇಲ್ಲ ಹೇಳಿ, ಉತ್ತರ ಕೊಡಿ. ಯಾಕೆ? ಡೆಫಿನೆಟಾಗಿ ಹೇಳಬೇಕಂದ್ರೆ ಈಗ ನೀವು ಇವ್ರನ್ನ ಎತ್ಬಿಟ್ರೆ ನಾವು ನೋಡ್ದಂಗೆ ಅಂಥ ಪ್ಲೇಯರ್ಸ್ ಯಾರು ಇಲ್ಲ ಫೀಲ್ ಇನ್ ಮಾಡೋಕ್ಕೆ ಅವ್ರ ಬೂಟ್ಸ್ಗೆ. ಯಾಕಂದರೆ ನಮ್ಮ ಸಿಸ್ಟಮ್ಮೇ ಡೆಟೋರೇಟ್ ಆಗ್ಬಿಟ್ಟಿದೆ. ನೋಡಿ, ಒಬ್ಬೊಬ್ಬರು 10-15 ವರ್ಷ 20 ವರ್ಷದಿಂದ ಆಡ್ತಾ ಇದ್ದಾರೆ ಟೀಮಲ್ಲಿ. ಯಾರೂ ಇಲ್ಲ ಅಂದರೆ ಬೇರೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ನೀವು. ಇನ್ನೊಂದು, BCCI ಸೆಲೆಕ್ಷನ್ ಕಮಿಟಿಯ ರೀತಿ ಹೇಗಿದೆ, ಇಡೀ ದೇಶ ಒಂದಾಗಿ ಕ್ರಿಕೆಟ್ ಪ್ಲೇಯರ್ಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ ನಾವು. ಇಲ್ಲ, ಅಲ್ಲೂ ಕೂಡ ಈ ಪೊಲಿಟಿಕಲ್ ಪಾರ್ಟಿ ರೀತಿ ರಿಸರ್ವೇಷನ್ ಥರ ಈಶಾನ್ಯ ವಲಯ, ದಕ್ಷಿಣ ವಲಯ, ಪೂರ್ವ ವಲಯ, ಉತ್ತರ ವಲಯ. ವಾಟ್ ಈಸ್ ದಿಸ್? ನೀವು ವಲಯಕ್ಕೊಂದು ರೆಪ್ರೆಸೆಂಟೇಟಿವ್ ಬೇಕಾ ನಿಮಗೆ? ಈ ಭಾರತಕ್ಕೆ, ಇಡೀ ಭಾರತವನ್ನು ರೆಪ್ರೆಸೆಂಟ್ ಮಾಡೋ ಪ್ಲೇಯರ್ ಬೇಕಾ? ಡೆಫಿನೆಟಾಗಿ ಇದು ಇಂಡಿಯಾ ಅಂದಾಗ ಎಲ್ಲ ಕಡೆಯಿಂದನೂ ಪ್ಲೇಯರ್ಸ್ ಬರಬೇಕು. ಮುಂಚೆ ನೀವು ಹೇಳಿದಾಗ ಹೀಗೆ ಮುಂಚೆ ಇದಕ್ಕಿಂತ ವರ್ಷ ಆಗಿತ್ತು, ಬೇರೆ ಬಾಂಬೆ ಅಥವಾ ಡೆಲ್ಲಿಯಿಂದ ಆಡ್ತಿದ್ರು, ಆಮೇಲೆ ಸೌತ್ ಬಂತು. ಈಗಾದರೆ ನಾವು ಸ್ವಲ್ಪ ಹುಡುಗರು UPಯಿಂದ ನೋಡ್ತಾ ಇದ್ದೀವಿ, ಕೆಲವು ಹುಡುಗರು ಒರಿಸ್ಸಾ, ಜಾರ್ಖಂಡಿಂದ ನಮ್ಮ ಕ್ಯಾಪ್ಟನ್ ಇದ್ದಾರೆ. ಸೊ ಎಲ್ಲ ಕಡೆ ಬರ್ತಿದ್ದಾರೆ. ಬಟ್ ಏನಂದರೆ ಹೇಗಾಗಿದೆ ಸಿಸ್ಟಮ್ ಅಂದರೆ, ನಾವು ಹೇಳಬೇಕಂದ್ರೆ ಈಗ ಭಾಳ ಕೆಟ್ಟವಾಗಿದೆ ಇಂಡಿಯನ್ ಕ್ರಿಕೆಟ್ ಸ್ಟ್ಯಾಂಡರ್ಡ್. ನಾವೀಗ ರಂಜಿ ಟ್ರೋಫಿ ಕ್ರಿಕೆಟ್ ಫಾಲೋ ಮಾಡಿದೆ, ಅಲ್ಲಿ ನೋಡಿದಾಗ ನಮ್ಮ ಕರ್ನಾಟಕ ಟೀಮ್ ಕ್ವಾಲಿಫೈ ಆಗಿತ್ತು ಕ್ವಾರ್ಟರ್ ಫೈನಲ್ಸ್ಗೆ. ಅದರೊಳಗೆ ನಾನು ನೋಡ್ತಾ ಇದ್ದರೆ ಈ ಬೌಲಿಂಗ್ ಅಟ್ಯಾಕಿಂಗ್ ನಾವು ಕ್ವಾರ್ಟರ್ ಫೈನಲ್ ಬಂದಾಗ ಎಲ್ಲಿ ಯಾವ ಸ್ಥಿತಿ ಇದೆ ಅಂದ್ಬಿಟ್ಟು ನಾನು ಎಲ್ಲ ಕಡೆನೂ ಕೇಳೋಕ್ಕೆ ಶುರು ಮಾಡ್ತೆ. ಬೇರೆ ಟೀಮ್ಸ್ ಕೋಚಸ್ಗೆ ಮಾತಾಡಿದೆ, BCCI ಅವ್ರಿಗೆ ಮಾತಾಡಿದೆ, ನಮ್ಮ ಕರ್ನಾಟಕ ಕೋಚಿಗೂ ಮಾತಾಡಿದೆ. ಅವ್ರು ಹೇಳಿದ್ ನೋಡಿದ್ರೆ ನಮ್ಮ ಸ್ಪಿನ್ನರ್ಸ್ ಎಷ್ಟೋ ಬೆಟರ್ ಅಂತಿದ್ದಾರೆ. ಸೊ ನಾನು ಅವಾಗ ಇಂಡಿಯನ್ ಟೀಮಿಗೆ ಇವ್ರು ಬೆಟರ್ ಇದ್ದಾರೆ ಅಂತೀರಿ ನೀವು? ಇಲ್ಲ, ಇಂಡಿಯನ್ ಟೀಮ್ ಅಲ್ಲ, ಟಾಕಿಂಗ್ ಇನ್ ಡೊಮೆಸ್ಟಿಕ್ ಕ್ರಿಕೆಟ್ ನಂದು ಹೇಳ್ತಾ ಇರೋದು. ಸೊ ಇವರೇ ಹಿಂಗಿರ್ಬೇಕಾರೆ ಸಿಚುವೇಶನ್ನು ಬೇರೆ ಕಡೆ ಇದಕ್ಕಿಂತ ಕೆಟ್ಟದಾಗಿದೆ ಅಂತ ಅವರೇ ಒಪ್ಕೋತಿದ್ದಾರೆ. ಸೊ ನಮ್ಮ ಕ್ರಿಕೆಟ್ ಎಲ್ಲಿ ಹೋಗಿದೆ ಈಗ? ಓಕೆ, ನಾವು ಈಗ ನೀವು ಹೇಳೋ ಪ್ರಕಾರನೇ ಆದರೆ ಕಣವಿ ಅವರೇ, BCCI ಅವರು ನಾನು ಆಗಲೇ ಹೇಳಿದೆ ರೀಜನ್ ವೈಸ್ ಮಾಡ್ತಾ ಇದ್ದಾರೆ ಒಂದು. ಎರಡನೇದು, ಇಡೀ ದೇಶಕ್ಕೆ ಆಡುವ ಮತ್ತು ದೇಶದ ಪ್ರೈಡ್, ಹೆಮ್ಮೆ ಅನ್ನೋ ವಿಚಾರ ಇಲ್ವೇ ಇಲ್ಲ ಇಲ್ಲಿ. ಅದು ಟೋಟಲ್ ಕಮರ್ಷಿಯಲ್ ಆಗಿದೆ. ಅಲ್ಲೂ ಕೂಡ ಬರಬಾರದ ಪೊಲಿಟಿಕ್ಸ್ಗಳೆಲ್ಲ ಅಲ್ಲೂ ಇದೆ. ಅಲ್ಲೂ ಕೂಡ ತಮಗೆ ಮೆಚ್ಚುಗೆ ಆದವರು ಅಥವಾ ಏನೋ ಬಕೆಟ್ ಹಿಡಿಯೋರು ಅಥವಾ ಇನ್ನೊಂದು ಇನ್ಫ್ಲೂಯೆನ್ಷಿಯಲ್ ಇಂಥವರೇ ಟೀಮಿಗೆ ಬರೋ ಪ್ರಯತ್ನಗಳು ಹೊರತುಪಡಿಸಿ ಉಳಿದವರು ಒಂದಷ್ಟು ಜನ ಟೀಮಲ್ಲಿ ಸೆಟ್ಲ್ ಆಗಿದ್ದಾರೆ. ಯಾಕೆ ಆಡಮ್ ಗಿಲ್ಕ್ರಿಸ್ಟ್ ಅಂತ ಆಸ್ಟ್ರೇಲಿಯಾದ ಆಟಗಾರರು ಫಾರ್ಮಲ್ಲಿದ್ದಾಗ ಹೊರಗಡೆ ಹೋದರು? ಈಗಲೂ IPL ಅಲ್ಲಿ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾಕೆ ಅವಕಾಶ ಆಗಲ್ಲ? ನಾವು ಯಾರಿಗೊಬ್ರಿಗೆ ಅಂಟ್ಕೊಂಡ್ರೆ ಪರ್ಮನೆಂಟ್ ಅವರೇ ಇರಬೇಕು ಅಂತಲ್ಲ? ಹಾಗಾದ್ರೆ ನೋಡಿ, ಸೆಂಟಿಮೆಂಟ್ಸ್ ಭಾಳ ನಾವು ಮಹತ್ವ ಕೊಡ್ತೀವಿ. ಏನು ಸೆಂಟಿಮೆಂಟು? ಇಟ್ಸ್ ಮ್ಯಾಟರ್ ಆಫ್ ದೇಶದ ಮರ್ಯಾದೆ ಪ್ರಶ್ನೆ ಅಲ್ಲ, ಇರಬಾರ್ದು. ನೋಡಿ, ನೀವು ಆಡಮ್ ಗಿಲ್ಕ್ರಿಸ್ಟ್ ಎಕ್ಸಾಂಪಲ್ ಕೊಟ್ರಿ, ಏನ್ ಹೀಲಿ ಅಂತ ಅವರು ಶ್ರೇಷ್ಠ ವಿಕೆಟ್ ಕೀಪರ್ ಗಿಲ್ಕ್ರಿಸ್ಟ್ ಹಿಂದೆ. ಅವರು ಒಂದು 8 ವರ್ಷ ಆಡಿದ್ರು ಆಸ್ಟ್ರೇಲಿಯಾ ಪರವಾಗಿ. 99 ಟೆಸ್ಟ್ ಆಡಿದ್ರು ಅವರು. 100ನೇ ಟೆಸ್ಟು ಅವರು ಹೋಮ್ ಗ್ರೌಂಡ್ ಕ್ವೀನ್ಸ್ಲ್ಯಾಂಡ್ ಬ್ರಿಸ್ಬೇನಲ್ಲಿ ಆಡೋರಿದ್ರು. ಅದಕ್ಕೆ ಆಸ್ಟ್ರೇಲಿಯನ್ಸ್ ಸೆಲೆಕ್ಟರ್ಸ್ ಬೇಡ, ಆಗಲೇ ಗಿಲ್ಕ್ರಿಸ್ಟ್ ಇಷ್ಟು ವರ್ಷ ಕಾಯಿದ್ದಾರೆ, ಈಸ್ ಬೆಟರ್ ದೆನ್ ಯು ರೈಟ್ ನೌ ಅಂತ ಹೇಳ್ಬಿಟ್ಟು. ಅಂದರೆ ಸೆಂಟಿಮೆಂಟ್ಸ್ಗೆ ಏನೂ ಇಲ್ಲ. 100ನೇ ಟೆಸ್ಟು ಹೋಮ್ ಗ್ರೌಂಡಲ್ಲಿ ಆಡೋಕ್ಕೂ ಬಿಡಲಿಲ್ಲ ಅವ್ರಿಗೆ. ನೋಡಿ, ಎಲ್ಲದಕ್ಕೂ BCCI ಕಾರಣ. ನಾವು ಹೇಳೋದಂದ್ರೆ ಅದೇ ಒಕ್ಕರಲ್ಲಾಗಿ ನಾವು ಹೇಳ್ಬೋದು, ಯಾಕಂದರೆ ಎಲ್ಲದಕ್ಕೂ ಅದೇ ಕಾರಣ ಅಂತ ಹೇಳ್ಬೋದು. ನೋಡಿ, ಸೆಲೆಕ್ಷನ್ ಕಮಿಟಿ ಇಷ್ಟು ವರ್ಷದಿಂದ ಒಂದು ಚರ್ಚೆ ಬರ್ತಾ 25 ವರ್ಷದಿಂದ ಮಾತಾಡ್ತಿದ್ವಿ ನಾವು. ಅಂದರೆ ಈಗ ಝೋನಲ್ ಸೆಲೆಕ್ಷನ್ ಕಮಿಟಿ ಬೇಡ ಅಂತ. ಅಂದರೆ ಪ್ರತಿಯೊಬ್ಬ ಝೋನಿಂದ, ನಮ್ಮಲ್ಲಿ ಸೌತಿಂದ ಒಬ್ಬ ಝೋನ್ ಏನು ಕಣಿವೆಯವರು ಅದಕ್ಕಿಂತ ಕೆಳಗೆ ಬಂದಿದೆ. ಒಬ್ಬ ಕ್ರಿಕೆಟರ್ ಇಂಟರ್ನ್ಯಾಷನಲ್ ರಿಟೈರ್ಡ್ ಆದ್ರೆ ಅವ್ರದ್ದೊಂದು ಕ್ಲಿನಿಕ್, ಅವರಿಂದ 4 ಜನ ತಂದು ತುರ್ಕೋ ಪ್ರಯತ್ನ. ಅಲ್ಲ, ಹಮೀದ್ ಹೇಳ್ತಾರೆ ಡೊಮೆಸ್ಟಿಕ್ ರಣಜಿಯಲ್ಲಿ ಜನ ಇಲ್ಲ ಅಂತ. ತಂದು ತುರ್ಕಿದ್ರೆ ಜನ ಇಲ್ಲ. ಬೇಸಿಕ್ ಪ್ರಾಬ್ಲಮ್ ಹೇಳ್ತೇನೆ. 5 ಜನ 5 ಝೋನಿಂದ, ಅವರ ಝೋನ್ ಹುಡುಗರು ನಮ್ಮ ಹುಡುಗರು ಚೆನ್ನಾಗಿದೆ ಅಂತ ನಾವು ಹತ್ತಿರದ ನೋಡಿದೀನಿ, ಈಸ್ ಬೆಟರ್ ಅಂತ ನಾವು ಹೇಳ್ಬೋದು. ಶ್ರೀಕಾಂತ್ ಅವರಿಗೆ ಲೀಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಜನ ಆಡಿದ್ದಾರೆ ತಮಿಳ್ನಾಡಿನ, ಬೇಕಾಷ್ಟು ಜನ ಆಡಿದ್ದಾರೆ. ಹೊರಗಡೆ ಹೋಗಿದೆ, ಟೀಮಲ್ಲಿ ಅವಕಾಶ ಪಡೆದಿದ್ದಾರೆ, ಮತ್ತೆ ಆಚೆ ಬಂದಿದ್ದಾರೆ. ವಿಜಯ್ ಆಗಿತ್ತು, ನಾವು ಮುಕುಂದ್ ನೋಡಿದ್ವಿ, ಬದ್ರಿನಾಥ್ ನೋಡಿ, ಎಲ್ಲರೂ ಮತ್ತೆ ಆಚೆ ಬಂದಿದ್ದಾರೆ. ಅಂದರೆ ನಾವು ಆ ಲೆವೆಲಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಜೋಸೆಫ್ ಹೇಳ್ದಂಗೆ ಡೊಮೆಸ್ಟಿಕ್ ಕ್ರಿಕೆಟ್ ನಾವು ಇಂಪ್ರೂವ್ ಮಾಡೋದು ಹೊರತು ಬೇರೆ ಇಂಪ್ರೂವ್ ಮಾಡ್ಬೋದು. ಪಿಚಸ್ ಇಂಪ್ರೂವ್ ಮಾಡಬೇಕು. ಮೊದಲೇದಾಗಿ ಹಮೀದ್, ಮುಂಚೆ ಯಾಕೆ ಸ್ಟ್ಯಾಂಡರ್ಡ್ ಜಾಸ್ತಿ ಇತ್ತು ಡೊಮೆಸ್ಟಿಕ್ ಕ್ರಿಕೆಟ್ ಅಂದರೆ, ಅಂತಾರಾಷ್ಟ್ರೀಯ ಆಟಗಳು ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ತಾ ಇದ್ರು. ಈಗ ಅವ್ರಿಗೆ ಸಮಯನೇ ಇಲ್ಲ. ಈಗ ಮಧ್ಯದಲ್ಲಿ ನೋಡಿ ಅಲ್ಲಿ ಸೋಲ್ತಾ ಇದ್ದೀವಿ, IPL 5 ಅನೌನ್ಸ್ ಮಾಡ್ತಾರೆ ಇಲ್ಲಿ BCCI. ಅಂದರೆ ನಮ್ಮ ಆ್ಯಟಿಟ್ಯೂಡ್, BCCI ಆ್ಯಟಿಟ್ಯೂಡ್ ಏನಿದೆ, ಟೆಸ್ಟಿಗೆ ನಾವು ಗಮನ ಹರಿಸ್ತೀವೋ ಇಲ್ವೋ ಅಂತ ಹೇಳ್ಬಿಟ್ಟು. ನೋಡಿ, ಅಲ್ಲಿ ಆಟಗಾರರ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಎಲ್ಲ ಆಟಗಾರರು ಇನ್ನೂ ನಾವು ರಿಟೈರ್ ಆದರೂ ಕೂಡ IPL ಆಡ್ಬೇಕಂತೀವಿ. ಅಲ್ಲಿ ಕ್ಲರ್ಕ್ ಆಡಲಿಲ್ಲ, ಪಾಂಟಿಂಗ್ ಆಡಲಿಲ್ಲ. ಯಾಕೆಂದರೆ ನಾವು ವಿ ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಟೆಸ್ಟ್ ಕ್ರಿಕೆಟ್ ಅಂತ. ಅದು T20ಯಲ್ಲೂ ಆಡ್ತಾನೆ ಇಲ್ಲ ಅವರು, ಯಾಕಂದ್ರೆ ಅಷ್ಟು ಪ್ರಿಪರೇಷನ್ ಇದೆ ಅವ್ರದ್ದು. ನೋಡಿ, ಅಡಿಲೇಡಲ್ಲಿ ನಾವು ಗೆಲ್ಲುವ ಅದ್ಭುತ ಅವಕಾಶ. ಅಂದರೆ ಅಡಿಲೇಡ್ 48 ನೋಡ್ತಾ ಇದ್ದೀವಿ. ಹಜಾರೆ ಅವರು 2 ಇನ್ನಿಂಗ್ಸ್ ಸೆಂಚುರಿ ಹೊಡೆದ್ರು. 2003 ನಾವು ಗೆದ್ವಿ. ಕಳೆದ ಬಾರಿ ವೀರು 150 ನಾಟ್ ಹೊರಬಿಟ್ಟು ಡ್ರಾ ಮಾಡಿಸ್ಕೊಟ್ರು ನಮಗೆ. ಇಷ್ಟೆಲ್ಲ ಇದ್ರು, ಅಡಿಲೇಡ್ ಒಂದು ಅದ್ಭುತ ಅವಕಾಶನ ನಾವು ಕಳ್ಕೊಂಡಿದ್ವಿ. ಅಂದರೆ ನಾವು ಈ ಮಟ್ಟಕ್ಕಿಂತ ಕೆಳಗಡೆ ಹೋಗಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಮೇಲೆ ಬರಬೇಕಂದ್ರೆ ಮೇಲಿಂದನೇ ಅದು ಒಂದು ಇಂಪ್ರೂವ್ಮೆಂಟ್ ಆಗಬೇಕು. ಅದ್ರ ಜೊತೆಗೆ ಆಸ್ಟ್ರೇಲಿಯಾ ಪಿಚ್ ಬಗ್ಗೆ ಭಾರತೀಯರಿಗೇನು ಹೊಸ್ತಲ್ಲ. ಇತ್ತೀಚೆಗೆ ಪರ್ತ್ ಪಿಚ್ ಬಗ್ಗೆ, ಅದಕ್ಕೆ ಮೊದಲು ಮೆಲ್ಬೋರ್ನ್ ಪಿಚ್ ಬಗ್ಗೆ, ಅಡಿಲೇಡ್ ಪಿಚ್ ಬಗ್ಗೆ, ಸಿಡ್ನಿ ಪಿಚ್ ಬಗ್ಗೆ ಕ್ಯೂರೇಟರ್ಗಳು ಮಾತಾಡಿದ್ದಾರೆ. ಪಿಚ್ಗಳು ಹೇಗಿದೆ ಅನ್ನೋ ಪಿಚ್ಗಳನ್ನು ಮೊದಲೇ ಹೇಳಿದ್ದಾರೆ. ಅವರು ಕೂಡ ಮಾಧ್ಯಮದ ಮೂಲಕನೇ ಹೇಳ್ಕೊಂಡಿದ್ದಾರೆ.
ಅದನ್ನು ಆಟಗಾರರಿಗೆ ಗೊತ್ತಿಲ್ವಾ? ಯಾವುದಾದ್ರು ಪ್ರಿಪ್ರೇಷನ್ ಇತ್ತಾ? ಇಲ್ಲ. ಇನ್ನು ಫ್ಯಾಮಿಲಿ ಜೊತೆ ಹೋಗಿದ್ರು, ಫ್ಯಾಮಿಲಿನ ವಾಪಸ್ ಕರ್ಸಿದ್ರು, ಹಾಗಾದ್ರೂ ಪರ್ಫಾರ್ಮೆನ್ಸ್ ಆಗುತ್ತೆ. ನಾವು ಸೋಲುವಾಗ ಇದೆಲ್ಲ ಬರುತ್ತೆ, ಆಮೇಲೆ ಗೆಲ್ಲುವಾಗ ಇದೆಲ್ಲ ಬರಲ್ಲ. ಪ್ರೊಫೆಷನಲ್ಸ್ ಇವರು ಎಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ, ಅದ್ರ ಜೊತೆ ಕ್ರಿಕೆಟ್ ಆಡ್ತಾರೆ ಅಂತ. ಒಂದ್ಸರಿ ಸೋಲಾಕ್ ಶುರು ಮಾಡಿದ್ವಿ ಈ ರೀತಿಯಾಗಿ ಹೀನಾಯವಾಗಿ ನೋಡಿ ಇಂಪ್ರೂವ್ಮೆಂಟ್ ಇದೆ. ಮೊದಲ ಟೆಸ್ಟ್ ನಾವು 95 ರನ್ ಸೋತ್ವಿ ಆಮೇಲೆ. ಎರಡನೇ ಟೆಸ್ಟಲ್ಲಿ ಇನ್ನಿಂಗ್ಸ್ 68. ಸೊ ನಮ್ಮ ಮೂರನೇ ಟೆಸ್ಟಲ್ಲಿ ಇಂಪ್ರೂವ್ಮೆಂಟ್ ತೋರಿಸಿದ್ವಿ. ಅಂದರೆ ಇನ್ನಿಂಗ್ಸ್ 68 ರನ್ ಸೋಲು, ಇನ್ನಿಂಗ್ಸ್ 38 ರನ್, ಅಂದರೆ 30 ರನ್ ಕಡಿಮೆ ಮಾಡ್ಕೊಂಡಿರೋ ಅಷ್ಟೇ. ಕೊನೆ ಟೆಸ್ಟಲ್ಲಿ 298. ಅಂದರೆ ನಾವು ಬ್ಯಾಡ್ ಸ್ಟಾರ್ಟರ್ಸ್ ಅಂತ ಜೋಸೆಫ್ ಗೊತ್ತು. ನಾವು ಯಾವ ಪ್ರತಿಯೊಂದು ಓವರ್ಸೀಸ್ ಟೂರ್ ನೋಡ್ತಿದ್ದಾರೆ, ಕಣ್ಣಾರೆ ನೋಡ್ತಾ ಇದ್ದಾರೆ ಅವರು. ಬ್ಯಾಡ್ ಸ್ಟಾರ್ಟರ್ಸ್ ಮೊದಲ ಟೆಸ್ಟ್ ನಾವು ಚೆನ್ನಾಗಿ ಆಡಲ್ಲ, ಯಾರು ಪ್ರಿಪ್ರೇಷನ್ ಇರಲ್ಲ ಅಂತ ಹೇಳಿ ಸೆಟ್ಲ್ ಆಗಿ ಟೈಮ್ ಬೇಕು. ನಾವು ಮೊದಲ ಟೆಸ್ಟಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು. ಈ ಅಂದರೆ 95 ಸೋತಿದ್ದು ಲೋಯೆಸ್ಟ್ ಮಾರ್ಜಿನ್. ಆಮೇಲೆ ಇನ್ನೂ ನಮ್ಮದು ಹೀನಾಯವಾಗುತ್ತೆ ಹೊರತು ಏನು ಇಂಪ್ರೂವ್ಮೆಂಟ್ ಕಾಣಲಿಲ್ಲ. ಸೊ ಈ ಪರ್ಫಾರ್ಮೆನ್ಸ್ ಗಮನಿಸಿದರೆ ಜೋಸಫ್ ಜಿ, ಮತ್ತೊಂದು ಆರೋಪನೂ ಕೂಡ ಭಾರತೀಯರ ಮೇಲಿದೆ. ಇವರ ಎಲ್ಲ ಇಂಡಿವಿಜುವಲ್ ಆಗಿ ಏನು ಇವ್ರದ್ದು ರೆಕಾರ್ಡ್ಗಳಿದೆ, ಇವೆಲ್ಲವೂ ಕೂಡ ಏಷ್ಯನ್ ಪಿಚ್ಗಳಲ್ಲಿ ಆಡಿ ಇವ್ರು ದಾಖಲಿಸಿರೋದು. ಈ ಸ್ಪಿನ್ ಪಿಚ್ಚಲ್ಲಿ ನಿಮಗೆ ತಾಕತ್ತಿದ್ರೆ ಬಂದು ನಮ್ಮಲ್ಲಿ ಆಡಿ ಅಂತ ಹೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಿ ಆಗಿದೆ. ಸೊ ಒನ್ಸ್ ಅಗೈನ್ ಇದು ಕೂಡ ಚರ್ಚೆಗೆ ಇದು ತಾನೆ. ಈಗ ಮೊನ್ನೆ ಪಾಂಟಿಂಗ್ 13,000 ರನ್ ದಾಟಿದ್ರಪ್ಪ, ನಂಬರ್ 3. ಇನ್ನು ಸ್ವಲ್ಪ ದಿವಸದಲ್ಲಿ ಇನ್ನೇನು ದ್ರಾವಿಡ್ ಬಿಟ್ಟರೆ ಅವರೇ ನಂಬರ್ 2 ಆಗ್ತಾರೆ, ಸಚಿನ್ ಮೊದಲಿದ್ದಾರೆ ಅಂತ. ಸಚಿನ್ ಎಲ್ಲ ಪಿಚ್ಚಲ್ಲಿ ಆಡಿದ್ದಾರೆ, ಅವರು ಎಲ್ಲರಿಗಿಂತ ಒಂದು ಎಕ್ಸಂಪ್ಷನ್. ಆದರೆ ಉಳಿದವ್ರ ದಾಖಲೆಗಳು ಗಮನಿಸ್ತಾ ಹೋದರೆ ಒನ್ಸ್ ಅಗೈನ್ ಇದು ಕೂಡ ಪಾಯಿಂಟಿಂಗ್ ಅಲ್ವಾ? ಇದು ಕೂಡ ಚರ್ಚೆ ವಿಚಾರಣೆ ತಾನೆ. ಈಗ ಹೇಳ್ಬೇಕಂದ್ರೆ ಈಗ ನಾವು ಈ ರನ್ಸ್ ಇಷ್ಟೆಲ್ಲ ಇಟ್ಕೊಂಡು ಅಲ್ಲೋಗಿ ಇಂಡಿಯನ್ ಟೀಮ್ ಫೇಲ್ ಆದರೆ ಡೆಫಿನೆಟಾಗಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಕ್ವಶನ್ ಬಂದೇ ಬರುತ್ತೆ. ಯಾಕಂದರೆ ಇವಾಗ ನೀವು ಸಚಿನ್ ತೆಂಡೂಲ್ಕರ್ ಇರಲಿ, ರಾಹುಲ್ ದ್ರಾವಿಡ್ ಇರಲಿ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಹೈ ಇರುತ್ತೆ. ಅವ್ರು ಯಾವಾಗ ಫೇಲ್ ಆಗ್ತಾರೆ ಎಂಟೈರ್ ಟೀಮು. ಯಾಕಂದರೆ ಇಬ್ಬರಾದರೂ ಹೊಡಿಬೇಕು, ಒಂದು 2 ಪಾರ್ಟ್ನರ್ಶಿಪ್ ಆದರೂ ಇನ್ನಿಂಗ್ಸ್ ಬೇಕು. ಇದು ಯಾವುದೂ ಆಗಿಲ್ಲ ಸೀರೀಸ್ ಒಳಗೆ ಎಕ್ಸೆಪ್ಟ್ ಫಾರ್ 1 ಇನ್ನಿಂಗ್ಸ್ ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಕಡೆ ಇವರು ನಾನು ಇವಾಗ ನನ್ನ ರೀಡಿಂಗ್ ಪ್ರಕಾರ ನಾನು ಹೇಳೋದು, ಯಾಕಂದರೆ ನಾನು ಭಾಳ ಕ್ಲೋಸಾಗಿ ಇದ್ದಿದ್ದೀನಿ ನನ್ನ ಟೀಮ್ ಜೊತೆಗೆ. ನೋಡೋದಂದರೆ ಈ ಟೀಮು ಎಬಿಲಿಟಿ ಇದೆ, ಸ್ಕಿಲ್ ಇದೆ, ಟೆಂಪರ್ಮೆಂಟ್ ಇದೆ, ಎಲ್ಲ ಇದೆ. ಬಟ್ ಬೇರೆ ಏನೋ ಆಗಿರ್ಬೋದು ಅನಿಸ್ತದೆ ನನಗೆ. ಏನು ಇಡೀ ಸೀರೀಸಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಬಂದಿದ್ದು ವೃದ್ಧಿಮಾನ್ ಶಾ ಮತ್ತು ವಿರಾಟ್ ಕೊಹ್ಲಿ ಅವರು. ಮೊನ್ನೆ ಇಡೀ ಸೀರೀಸಲ್ಲಿ ಏನು ಹೇಳ್ತೀರಿ, ಒಪ್ಕೋತೀರಾ ಇಲ್ವಾ? ಇನ್ನು ಉಳಿದವ್ರಿಗೆಲ್ಲ ಏನಾಗಿದೆ? ಒಂದು ಪಾರ್ಟ್ನರ್ಶಿಪ್ ಬರಬೇಕು. ಟೆಸ್ಟ್ ಕ್ರಿಕೆಟ್ ಅಂದರೆ ನಿಮಗೆ ಎಲ್ರಿಗೂ, ನೀವು ಹಿರಿಯರು ಗೊತ್ತಿರೋ ಹಾಗೆ, ಒಂದು ಪಾರ್ಟ್ನರ್ಶಿಪ್ ಬೇಕು, ತಾಳ್ಮೆ ಬೇಕು, ನೀವು ಜಡ್ಜ್ ಮಾಡಬೇಕು ಅಂತೇಳಿ. ಅವ್ರು ಹೇಗೆ ಕವರಪ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ನಮ್ಮವ್ರನ್ನ ಸುತ್ತ ಕೋಟೆ ಕಟ್ಕೊಂಡ್ಬಿಟ್ಟು ನಿಲ್ಸ್ಕೊಂಡ್ಬಿಟ್ಟಿದ್ರು. ಬಾಲ್ ಎಲ್ಲ ಹಾಕಿದ್ರು ನಿಮ್ಮನ್ನ ಎತ್ತಬೇಕು ಅಂತ ಬಂದದ್ದೇ ಹೊಸ ಆಟಗಾರರಿಂದ. ಕರೆಕ್ಟ್, ಇಬ್ರು ಕೂಡ. ಅಲ್ಲ, ಪ್ಲಸ್ ಇನ್ನೊಂದೇನೆಂದರೆ ಈ ಬೌಲಿಂಗ್ ಅಟ್ಯಾಕು, ಆಸ್ಟ್ರೇಲಿಯನ್ ಬೌಲಿಂಗ್ ಅಟ್ಯಾಕ್ ಎಂಥದ್ದು ದೊಡ್ಡದಲ್ಲ ಇದು. ಅವ್ರಿಗೆ ಪ್ಯಾಟ್ ಕಮಿನ್ಸ್ ಇಲ್ಲ, ಕ್ವಿಕೆಸ್ಟ್ ಬೌಲರು. ಜೇಮ್ಸ್ ಪ್ಯಾಟರ್ಸನ್ನು ಅವರು ಇಂಜುರಿಯಾಗಿ ಹೋದ್ರು. ಪ್ಲಸ್ ಅವ್ರಿಗೆ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಇರಲಿಲ್ಲ, ನಮ್ಮ ಮಿಚೆಲ್ ಜಾನ್ಸನ್ ಇರಲಿಲ್ಲ. ಈ ಅಟ್ಯಾಕಿಗೆ ನಾವು ಹಿಂಗಾಡಿದ್ರೆ ಪ್ಲಸ್ ಅವ್ರಿಗೆ ನೀವು ನೋಡ್ಬೇಕಂದ್ರೆ ನೀವು ಇಷ್ಟೆಲ್ಲ ಸೋತಿರೋದಕ್ಕೆ ಇನ್ನೊಂದು ಕೊಡ್ಬೋದು. ಎಷ್ಟು ವೀಕ್ ಆಗಿದ್ದೀವಿ ನಾವಂದರೆ, ಅವರು ಟಾಪ್ ಆರ್ಡರ್ ಫೈರ್ ಆಗಿಲ್ಲ ಎಕ್ಸೆಪ್ಟ್ ಫಾರ್ 1 ಇನ್ನಿಂಗ್ಸ್. ಯಾರೋ 220 ರನ್ಸ್ ಪಾರ್ಟ್ನರ್ಶಿಪ್ ಬಂತು, ಯಾವುದು ವಾರ್ನರು ಮತ್ತು ಕವಂದು. ಅದು ಬಿಟ್ಟರೆ ಅವ್ರದ್ದು ಟಾಪ್ 3 ರನ್ಸೇ ಬಂದಿಲ್ಲ. ಅಷ್ಟು ಮಟ್ಟಕ್ಕೆ ಅವರೇ ಡಿಸ್ಟೆಬಿಲೈಸ್ ಇದ್ದಾಗ ನಾವು ಅವ್ರ ಮೇಲೆ ಹೋಗಿ ಈ ಥರ ಆಡಿದ್ದು ಎಲ್ಲೋ ಒಂದು ಕಡೆ ನನಗೆ ಹೇಳ್ಬೇಕಂದ್ರೆ, ಆನೆಸ್ಟಾಗಿ ಹೇಳ್ಬೇಕಂದ್ರೆ, ಎಲ್ಲೋ ಒಂದು ಕಡೆ ಟೀಮಲ್ಲಿ ಡಿವಿಷನ್ ಆಗಿದೆ. ಅದು ನಡೀತಾ ಇದೆ. ಇಟ್ಸ್ ನಾಟ್ ಓನ್ಲಿ ಪರ್ಫಾರ್ಮೆನ್ಸ್, ಡಿವಿಷನ್ ಆಗಿದೆ. ಡೆಫಿನೆಟ್ ಆಗಿ ಅಂದ್ರೆ ಸೋಲ್ಲೇಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಅಂತ ಆಯ್ತು ಅಲ್ಲಿಗೆ. ಅಂದ್ರೆ ಸೋಲ್ಲೇಬೇಕು ಅಂತ ತೀರ್ಮಾನವನ್ನ ಟೀಮ್ ಇಂಡಿಯಾ ಕೈಗೊಂಡಿದೆ ಅನ್ನೋದು ಆಯ್ತು ಅಲ್ಲಿಗೆ. ಡಿವಿಷನ್ ಅಂದ್ರೆ ಇನ್ನೇನು, ಒಬ್ಬರ ಮೇಲೆ ಇನ್ನೊಬ್ರು ಹಠ ಸಾಧಿಸಬೇಕು ಅಂದ್ರೆ ಸೋಲ್ಬೇಕು ಅಂತ ತೀರ್ಮಾನ ಮಾಡ್ದಂಗೆ ತಾನೇ ಅದು. ಅಲ್ಲ, ಹಮಿದ್ ಕ್ರಿಕೆಟ್ ವೈಸ್ ನೋಡಿದ್ರೆ ಅವ್ರು ಬೌಲಿಂಗ್ ಅಟ್ಯಾಕ್ ಬಗ್ಗೆ ಹೇಳ್ತಾ ಇದ್ರು. ಅಂದರೆ ನೇತನ್ ಲಿಯಾನರ 4 ವಿಕೆಟ್ ತೊಗೊಂಡ್ರು, ಸಚಿನ್ ಅವ್ರ ವಿಕೆಟ್. ಅವರು ಅವಕಾಶ ಸಿಕ್ಕಿದೆ, ಸಚಿನ್ ಅವ್ರು ಬೌಲ್ ಮಾಡೋ ಅವಕಾಶ ಸಿಕ್ಕಿದೆ, ನನಗೆ ಸೌಭಾಗ್ಯ ಅಂತ ಅಂದ್ಕೊಂಡಿದ್ರು ಅವರು. ಅವರೇ ಅವ್ರನ್ನ ವಿಕೆಟ್ ತೆಗೆದುಕೊಂಡ್ರು, ಭಾಳ ಚೆನ್ನಾಗಿ ಬೌಲ್ ಮಾಡಿದರು. ಅವರು 1 ವರ್ಷದ ಹಿಂದೆ, ಈ ಕ್ರಿಸ್ಮಸ್ ಅಲ್ಲ, ಹಿಂದಿನ ಕ್ರಿಸ್ಮಸ್ಗೆ ಅವರು ಕ್ಯೂರೇಟರ್ ಆಗಿದ್ದು. ಇದೇ ಅಡಿಲೇಡ್ ಗ್ರೌಂಡಿನ ಕ್ಯೂರೇಟರ್, ಅಂದರೆ ಹುಲ್ ಕತ್ತರಿಸ್, ಅಂದರೆ ಅಸಿಸ್ಟೆಂಟ್ ಕ್ಯೂರೇಟರ್. ಅದು ಅನೇಕ ವರ್ಷ ಹುಲ್ ಕತ್ತರಿಸಿದ್ದಾರೆ ಅಲ್ಲಿ ಅವರು. ಅವ್ರಿಗೆ ನೋಡಿ ಒಂದೇ ವರ್ಷದಲ್ಲಿ ಅವರು ಸೌತ್ ಆಸ್ಟ್ರೇಲಿಯಾ ಪರವಾಗಿ ಆಡಿದ್ರು, ಆಸ್ಟ್ರೇಲಿಯಾ ಪರವಾಗಿ ಆಡಿದ್ರು, ನಮ್ಮ ಮೇಲೆ ಆಡಿದ್ರು. ಅಂದರೆ ಒಂದೇ ವರ್ಷದಲ್ಲಿ ಟ್ರಾನ್ಸ್ಫಾರ್ಮೇಷನ್. ಅದು ಸಿಲೆಕ್ಟರ್ಸ್ಗೆ ಭಾಳ ಒಂದು ಪ್ರಶಂಸೆ ಮಾಡೋಕೆ ಅವ್ರಿಗೆ. ಯಾಕಂದರೆ ಸಿಲೆಕ್ಷನ್ ಕಮಿಟಿಯಲ್ಲಿ ಭಾಳ ಬದಲಾವಣೆ ಆಯಿತು. ಆಂಡ್ರೂ ಹಿಲ್ಚ್ ಅಂತ ಹೇಳ್ಬಿಟ್ಟು ಸುಮಾರು 2 ದಶಕ ಅವರು ಚೇರ್ಮನ್ ಆಗಿದ್ರು. 79ರಲ್ಲಿ ಭಾರತ ಬಂದಿದ್ರು ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ. ಭಾಳ ವರ್ಷದ ನಂತರ ಅವರು ಈಗ ಜಾನ್ ಇನ್ವೆರಾಟಿ ಬಂದರು, ಸಿಲೆಕ್ಷನ್ ಕಮಿಟಿ ಚೇಂಜ್ ಆಯಿತು. ಅವರೊಂದು ತೊಗೊಂಡ್ರು. ಹಿಲ್ಫಿನಾಸ್ 1 ವಿಕೆಟ್ ಒಳಗೆ ಪರದಾಡ್ತಾ ಇದ್ರು ಆಶೀಸಲ್ಲಿ. ನಂತರ ಈಗ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು, 27 ವಿಕೆಟ್ ಹೈಯೆಸ್ಟ್. ಅಂದರೆ ವಾರ್ನಾದನ್ 40 ವಿಕೆಟ್ ತೊಗೊಂಡ್ಮೇಲೆ ಹಿಲ್ಫಿನಾಸೇ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ಎನಿ ಸೀರೀಸ್ ಅಂತ ಹೇಳ್ಬೋದು ಆಸ್ಟ್ರೇಲಿಯಾದಲ್ಲಿ ಅಂತ ಹೇಳ್ಬೋದು. ನಂತರ ಸಿಡಿಲ್ ಚೆನ್ನಾಗಿ ಮಾಡಿದ್ರು. ಆ ಸಿಡಿಲು ಇಂಜುರಿಯಿಂದ ಬಂದವರು. ಲಿಯಾನೋ ಈಗ ತಾನೇ ಮೊದಲ ದರ್ಜೆ ಕ್ರಿಕೆಟ್ ಕಾಲಿಟ್ಟಿದ್ದೆ 1 ವರ್ಷದಲ್ಲಿ ಅವರು. ಅವ್ರ ಬೌಲರ್ ಬಗ್ಗೆ ಹೇಳ್ತಾ ಇದ್ದೀವಿ ನೀವು, ನಮ್ಮ ಬ್ಯಾಟ್ಸ್ಮನ್ ಬಗ್ಗೆ ನಾವು ಒದ್ಲಾಡ್ಬೇಕಂದ್ರೆ ನಮ್ಮ ಬೌಲರ್ಗಳಿಗೆ ಏನಾಗಿದೆ, ಎಲ್ಲ ಫಾಸ್ಟ್ ಬೌಲರ್ಸ್ ಇದ್ದಾರೆ.
ನಮ್ಮ ಬೌಲರ್ ಇಶಾಂತ್ ಶರ್ಮಾ ಏನ್ ನೋಡಿ, ಜಹೀರ್ ಮೆಗ್ರಾತ್ ವಾರ್ನ್ ಗೆಲ್ಲಿಸ್ಬೇಕು ಆಡಿಬಿಟ್ಟು ನಾವು ಚೆನ್ನಾಗಿ ಆಡಿದ್ವಿ 2 ಸೀರೀಸಲ್ಲಿ, ಹಿಂದಿನ 2 ಸೀರೀಸಲ್ಲಿ. ಆದರೆ ಈ ಬೌಲರ್ಗೆ ಆಡಲಿಲ್ಲ. ಯಾಕಂದ್ರೆ ನಮ್ಮ ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್, ಕ್ರಿಕೆಟ್ ಅಂದ್ರೆ ಬ್ಯಾಟಿಂಗ್ ಅಂದ್ರೆ ನೋಡಿ, ಪ್ರಮುಖವಾಗಿ ನಮ್ಮ ಹಿರಿಯರ ಬ್ಯಾಟಿಂಗ್ ಅಂದ್ರೆ ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್, ಐಸೈಟ್ ಎಲ್ಲ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಕುಂಠಿತ, ಏಜ್ ಜೊತೆ ಕುಂಠಿತ ಆಗುತ್ತೆ. ಆದರೆ ಈ ರೀತಿ ನೀವು ಹೇಳಿದ ಐಸೈಟ್ ಇನ್ನೊಂದು ಸೇರಿಸಬೇಕು ಅಂದ್ರೆ ದ್ರಾವಿಡ್ ಸತತವಾಗಿ ಬೋಲ್ಡ್ ಆಗ್ತಾ ಇದ್ದು ನೋಡಿದ್ರೆ ಅವರಿಗೆ ಐಸೈಟ್ ವೀಕ್ ಆಗಿ ಹೋಗಿದೆ, ಕಾಣಿಸ್ತಾ ಇಲ್ಲ ಅವ್ರಿಗೆ ಬಾಲು ಅನ್ನೋ ಚರ್ಚೆನೂ ಕೂಡ ಶುರುವಾಯಿತು. ಇಲ್ಲ, ಅನೇಕ ಬಾರ ಜೋಸೆಫ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅವರು ಅಂದ್ರೆ ಇನ್ ಕಟ್ಟರ್ಗೆ ಇನ್ಕಮಿಂಗ್ ಬಾಲ್ಸ್ ಯಾವತ್ತು ಪ್ರಾಬ್ಲಮ್ ಇದೆ. ಯಾಕಂದ್ರೆ ನಾವು ಬಹಳ ಕ್ಲೋಸ್ ಆಗಿ ನೋಡೋದ್ರಿಂದ ಈ ಚಿಕ್ಕ ಹುಡುಗಂದ ನೋಡಿದ್ದೀನಿ ದ್ರಾವಿಡ್ನ ನಾನು. ಸೊ ಹಾಗಾಗಿ ಅವ್ರಿಗೆ ಪ್ರಾಬ್ಲಮ್ ಇರೋದು ಹೌದಾ? ಯಾವಾಗಲೂ ಪ್ರಾಬ್ಲಮ್ ಇದೆ. ಅಲ್ಲ, ಪ್ರಾಬ್ಲಮ್ ಹಾಗಾದ್ರೆ ವೀರೇಂದ್ರ ಸಹವಾಗೂ ಆ ಪ್ರಾಬ್ಲಮ್ ಇದೆ ಅನ್ನೋ ಚರ್ಚೆ ಇಲ್ಲ. ಆಮೇಲೆ ನೋಡಿ, ದ್ರಾವಿಡ್ ಬಗ್ಗೆ ಬಂದಾಗ ಇನ್ನೊಂದು ಹೇಳ್ತಾನೆ, 6 ಸರಿ ಬೋಲ್ಡ್ ಅವರು 8ರಲ್ಲಿ. ಆದ್ರೆ ಯಾಕೆ ಅಂತಂದ್ರೆ ನಮಗೆ ಜೋಸೆಫ್ ಹೇಳ್ಬೋದು ಅವ್ರ ಮೊದಲಿಂದ ಪ್ರಾಬ್ಲಮ್ ಅಂತ. ಆದ್ರೆ ಒಬ್ಬ ಹಿರಿಯ 13,000 ರನ್ ಹೊಡೆದಂತ ಆಟಗಾರ ಡಿಫೆನ್ಸ್ ಆಡಿ ಬೋಲ್ಡ್ ಅಂದ್ರೆ ದೇರ್ ಇಸ್ ಸಮಥಿಂಗ್ ಡ್ರಾಸ್ಟಿಕಲಿ ರಾಂಗ್. ಈಗ ಕಾಣ್ತಾ ಇಲ್ಲ, ಅವರು ಗಾಳಿಲಿ ಗುಂಡೊಡಿತಾ ಇದ್ದಾರೆ ಅನ್ನೋ ತರ ಇದೆ. ಹೇಳಿದ್ರಲ್ಲ ಈಗ ಐಸೈಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅಲ್ಲ, ಐಸೈಟ್ ಪ್ರಾಬ್ಲಮ್ ಟೆಕ್ನಿಕಲಿ ಮಾತಾಡಿದವರು ರೈಟ್ ಸರ್, ಟೆಕ್ನಿಕಲ್ ಗ್ಲಿಚಸ್. ರೈಟ್. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಸರ್, ಜೊತೆ ಪಬ್ಲಿಕ್ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್. ಪಿಂಡಗಳು ಇವರು ಎಷ್ಟು ಬಾಡಿಗಳು